ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದಿಲೀಪ್ ರಾಜ್ ಇನ್ನಿಲ್ಲ. ಅಂದ ಚಂದ ಇದ್ದರೂ ಸಿನಿಮಾ ಹೀರೋ ಆಗಲಿಲ್ಲ. ಯಾಕೆ ಗೊತ್ತಾ? ಕನ್ನಡದ ಟಿವಿ ಮತ್ತು ಸಿನಿಮಾದ ಪ್ರೇಕ್ಷಕರಿಗೆ ದಿಲೀಪ್ ರಾಜ್ ಹೆಸರು ಅಪರಿಚಿತವಲ್ಲ. ಅನೇಕ ಸೀರಿಯಲ್ಗಳಲ್ಲಿ ನಟಿಸಿ ನಿರ್ಮಾಣ ಮಾಡಿ ಜೊತೆಗೆ ಕೆಲವು ಸಿನಿಮಾಗಳಲ್ಲೂ ನಟನೆ ಮಾಡಿದ್ರು. ಆದರೂ ಕೂಡ ಅಂದುಕೊಂಡಂತೆ ಸಿನಿ ಲೋಕದಲ್ಲಿ ಅಷ್ಟು ಯಶಸ್ಸನ್ನ ಸಿಗಲಿಲ್ಲ. ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರು, ಆದ್ರೆ ಹೀರೋ ಆಗಿ ಇವರಿಗೆ ಹೆಚ್ಚು ಅವಕಾಶಗಳೇ ಸಿಗಲಿಲ್ಲ. ನಟ ದಿಲೀಪ್ ರಾಜ್ಗೆ ಕಟ್ಟುಮಸ್ತಾದ ದೇಹ, ಆಕರ್ಷಕ ಮುಖ, ಗಂಭೀರ ಧ್ವನಿ, ಮಾಸ್ ಲುಕ್ ಇವೆಲ್ಲ ಹೊಂದಿದ್ರು ಅವರು ದೊಡ್ಡ ಪರದೆಯಲ್ಲಿ ಹೀರೋ ಆಗಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣಲಿಲ್ಲ. ಕೆಲ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದ್ರು ನಾಯಕನಾಗಿ ಮಿಂಚುವಂತಾಗಲಿಲ್ಲ. 23 ಸಿನಿಮಾಗಳಲ್ಲಿ 13 ಧಾರಾವಾಹಿಗಳಲ್ಲಿ ನಟಿಸಿರುವ ದಿಲೀಪ್ ರಾಜ್ ಅವರಿಗೆ ಸಿನಿಮಾದಲ್ಲಿ ದೊಡ್ಡ ಬ್ರೇಕ್ ಸಿಗಲಿಲ್ಲ ಅಂತಂದ್ರೆ ಅಂದುಕೊಂಡಂತೆ ದೊಡ್ಡ ಯಶಸ್ಸು ಕೂಡ ಸಿಗಲಿಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್, ಶ್ರೀನಗರ ಕಿಟ್ಟಿ, ಸುನಿಲ್ ರಾವ್ ಅವರ ಸಮಕಾಲೀನರಾಗಿದ್ರು ಅವರ ಮಟ್ಟದ ಯಶಸ್ಸು ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. ಚೆನ್ನಾಗಿ ನಟಿಸ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಆಗಿದ್ರು ಯಾಕೆ ಸಿನಿಮಾ ಮಾಡಲ್ಲ ಅಂತ ಪ್ರಶ್ನೆಗಳು ಅವರಿಗೆ ಸದಾ ಕೇಳಿ ಬರ್ತಾ ಇತ್ತಂತೆ. ನಾನು ಸಿನಿಮಾ ಮಾಡೋದಿಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ, ಆದ್ರೆ ಹೀರೋ ಆಗಿ ಯಾಕೆ ಗೆಲ್ಲಲಾಗ್ಲಿಲ್ಲ ಅನ್ನೋದೇ ಪ್ರಶ್ನೆ ನನಗೂ ಕೂಡ ಕಾಡ್ತಾ ಇದೆ ಅಂತ ಅವರು ಹೇಳ್ಕೊಂಡಿರೋದು ಬಹಳ ಬೇಸರವಾಗಿದೆ.